ಈಗ ಇನ್ನೊಂದು ವೃತ್ತ ಶಾರ್ದೂಲ ವಿಕ್ರೀಡಿತ ಮತಂಗ ಮಾತಂಗ ಮಾತಂಗಾಸುರ ವೈರಿಯಲ್ಲಿ ಮಾತಂಗಾಸುರ ವೈರಿಯಲ್ಲಿ ಕುಚು ಕುಚು ಬಾಪುರೆ ಬೇಡ ಪಡೆದು ವಿಲ್ಲನ್ ವಿಲ್ಲನ್ ಧನುರ್ವಿದ್ಯೆ ಗಮ್ ಕಿಣಕಿ ಅಂತ ಕರಿಬಾರ್ದು, ಖುಷಿ ಖುಷಿಯಾಗಿ ಕೇಳಿ. ಯಾ ಮಾತಾ ಸೂತ್ರ ಹಾಕಿರ್ತೀರಿ. ಲಘು ಗುರು 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 ಲಘು ಗುರು ಲಘು ಲಘು. ಈ ಸಾಲು ಬರ್ಕೊಂಡ ತಕ್ಷಣ ಏನ್ ಮಾಡ್ತೀರಿ? ಮೊದಲು ಅಕ್ಷರಗಳನ್ನ ಏನ್ ಮಾಡ್ತೀರಿ? ಎಣಿಸಿ ಭಾಗ ಮಾಡ್ತೀವಿ. ಒಟ್ಟು ಈಗ ಎಷ್ಟು ಅಕ್ಷರ ಅದ ನೋಡಿ? 1 2 3 4 5 6 7 8 9 10 11 ಮೊದಲನೇದ್ರಾಗ ಎಷ್ಟಿದ್ವು? ಎರಡನೇದ್ರಾಗ ಎಷ್ಟಿದ್ವು? ಈ ಮೂರನೇದ್ರಾಗ ಎಷ್ಟದವೆ? ಈ ಮೂರನೇದು ಯಾವ ವೃತ್ತ? ಈಗ ನೋಡ್ತೀರಿ, ಮೂರು ಅಕ್ಷರಕ್ಕೆ ಏನ್ ಮಾಡ್ತೀರಿ? ಅಕ್ಷರ ಗಣ ವಿಂಗಡಣೆ ಮಾಡ್ತೀರಿ. ಬರೀಬೇಕು ಇದು ಅಕ್ಷರ ಗಣ. ಅಕ್ಷರ ಗಣ 4 ಸಾಲುಗಳು ಸಮ ಇರುತ್ತವೆ. ಇದ್ರಾಗ ಯಾವ ಬರ್ತವೆ ಅಂತ ಮೂರು ಅಕ್ಷರ ಗಣಗಳನ್ನ ವಿಂಗಡಣೆ ಮಾಡ್ತೀವಿ. ಕೊನೆಗೆ ಒಂದು ಗುರು ಬರುತ್ತೆ. ಅದೇನ್ ಬರ್ತದೆ ನೋಡೋಣ. ಈಗ ಏನ್ ಮಾಡ್ತೀರಿ? ಲಘು ಗುರು ಹಾಕ್ತೀವಿ. ಹಾಕ್ತೀವಿ ಏನು? ಗುರುನ ಲಘುನ ಇದು ಇದು ಇಲ್ಲಿ ನೋಡಿ. ಇಲ್ಲಿ ಲಘುನಾ? ಇದೇನು ಮಾತಂಗ ಅಂತ ಐತೆ ಅಲ್ವಾ? ಅಲ್ಲಪ್ಪ, ಅಲ್ಲಿ ಯಾವ್ದಿರೋದು? ಮಾತಂಗ ಸುರವೈರಿಯಲ್ಲಿ ಅಂತ ಬರ್ತದಪ್ಪ. ನೋಡೋಣ, ತಪ್ಪು ಮಾಡೋಣ, ಆಮೇಲೆ ಸರಿ ಮಾಡ್ಕೊಂಡು ನೋಡೋಣ. ಇಲ್ಲೇನು ಗುರು? ಯಾಕೆ ಇಲ್ಲಿ ಯಾಕೆ ಗುರು? ಸಜಾತಿ ಒತ್ತಕ್ಷರ ಲಾಕ್ ಲಾವಾಗ್ತಿದೆ. ಇಲ್ಲಿ ಗುರು ಯಾಕೆ? ಸಜಾತಿ ಒತ್ತಕ್ಷರ ಇದೆ, ಹಾಗಾಗಿ ಲಘು ಇದ್ರೆ ಗುರು. ಆಮೇಲೆ ಇಲ್ಲಿ ಯಾಕೆ ಗುರು? ಏನಿದೆ? ಅನುಸ್ವಾರ ಹಮ್ ಇದೆ. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಆದ್ರೆ ಇಲ್ಲಿ ಇನ್ನೊಂದು 0 ಬಂದಿತ್ತು ಅಂದ್ರೆ ಅಥವಾ ದೀರ್ಘ ಇತ್ತು ಅಂದ್ರೆ ಅದನ್ನ ನಾವು ಆ ಕಾರಣಕ್ಕೆ ಇದು ಗುರು ಅಂತೀವಿ. ಇಲ್ಲಿ ಯಾಕೆ ಗುರು? ವಿಲ್ಲನ್ ಧನುರ್ವಿದ್ಯೆ ಅಂಕವತ್ತಿದೆ. ಇದು ಗುರು ಅಂಕವತ್ತಿರೋದಕ್ಕಲ್ಲ, ಸಿಂಗಿಲ ಇದೆ. ಇಲ್ಲಿ ಗುರುನ ಲಗಣ ಯಾಕೆ? ವಿದ್ಯೆ ಧನುರ್ವಿದ್ಯೆ ಯಾಕೆ ದಾವತ್ತಿದೆ? ಅಬ್ದುಲ್ಲಾ ನೋಡ, ಶೇಖ್ ಅಬ್ದುಲ್ಲಾ ಲಘು. ಇಲ್ಲಿ ಈಗ ಏನ್ ಮಾಡ್ತೀರಿ? ಯಾವ ಗಣಗಳು ಅಂತಂದು ನೋಡ್ತೀರಿ. ಗುರು 3 ಇದೆ. ಗುರು 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 ಇದಾವೆ. ಯಾವ?
ಎಲ್ಲಿದೆ? ಗುರು ಗುರು ಗುರು. ಸೂತ್ರ ಹೇಳಿದೆ ಗುರು ಮೊದಲು, ಗುರು ಮೂರಿದೆ, ಗುರು ಮೊದಲು ಮೂರಿದೆ. ಮನಗಣ ಮನಗಣ ಅಂತ ಇರ್ತಾರ, ಅದನ್ನು ನೆನ್ಪಿಟ್ಕೋಬಹುದು. ಇದನ್ನಾದ್ರೂ ಇಟ್ಕೋಬಹುದು, ಇದನ್ನೇ ಇಟ್ಕೋಬಹುದು ಬೇಡ. ಆಮೇಲೆ ಇನ್ನೊಂದು ಬರ್ತದೆ. ಇದು ಯಾವ ಗಣ ಹಂಗಂದ್ರೆ? ಯಾವ ಗಣ? ಮಾಗಣ. ಲಘು ಲಘು ಗುರು ಎಲ್ಲಿದೆ? ಲಘು 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 ಗುರು. ಯಾವ ಗಣ? ಸಾಗಣ. ಲಘು ಗುರು ಲಘು. ಯಾವ ಗಣ? ಜಗಣ. ಲಘು ಲಘು ಗುರು ಯಾವುದು? ಸಾಗಣ. ಗುರು ಗುರು ಲಘು ಯಾವ ಗಣ? ಗುರು ಗುರು ಲಘು. ಗುರು ಗುರು ಲಘು ತಾಗಣ. ಲೀಡರ್. ಇದು ಇದು ತಗಣಿ. ಏನಿದು? ಸತತ ಗುರು. ಮಸಾಜ್ ಮಾಡಿ ಸತತ. ಮಸಾಜ್ ಸಾ. ನಿಮಗೆ ತಲೆನೋವು ಆಗಿದೆಯೇ? ಮಸಾಜ್ ಮಾಡಿ. ತಲೆನೋವಾದ್ರೆ ಎಣ್ಣೆ ಹಾಕಿ ಯಾವುದು ನವರತ್ನ ತೈಲ ಹಾಕಿ ಟಾಕ ಟಾಕ ಮಸಾಜ್ ಹೊಡ್ಕೊಂಡ್ರೆ ತಲೆನೋವು ಎಲ್ಲ ಬಿಟ್ಟು ಹೋಗ್ಬಿಡುದು. ಗೊತ್ತೈತೇನಪ್ಪ? ಓ ಹಂಗಾದ್ರೆ ಯಾವ ವೃತ್ತ? ಶಾರ್ದೂಲ ವಿಕ್ರೀಡಿತ ವೃತ್ತ. ವಿಚಿತ್ರ ವೃತ್ತ. ಶಾರ್ದೂಲ ವಿಕ್ರೀಡಿತ ತಲೆ ಕೆಟ್ಟು ಹೋಗತ್ತೆ. ಹಂಗಾದ್ರೆ ಮಸಾಜ್ ಮಾಡಿ ಸತತ. ತಲೆಗೆ ನವರತ್ನ ತೈಲ ಹಾಕ್ಯಂದು ಚೆನ್ನಾಗಿ ಉಚ್ಕೊಂಡ್ರೆ ಏನಾಗತ್ತೆ? ತಲೆ ಹೋಗುತ್ತೆ. ಶಾರ್ದೂಲ ವಿಕ್ರೀಡಿತ. ಯಾವ್ದ ವರ್ಣ? ಯಾವ್ದಪ್ಪ? ಶಾದ್ರೆ ಏನ? ಶಾರದಮ್ಮ ವಿಕ್ರೀಡಿತ. ಶಾರ್ದೂಲ ವಿಕ್ರೀಡಿತ. ಹೇಳು ಒಂದ್ಸರಿ, ಹೇಳಿ ಸಾಯೋ. ಶಾರ್ದೂಲ ವಿಕ್ರೀಡಿತ. ಯಾವ ಗಣಗಳು ಬರ್ತವೆ? ಮಸಾಜ ಗುರು. ಮಸಾಜ್ ಮಸಾಜ್ ನವರತ್ನ ತೈಲ ಹಾಕೊಂಡು ತಲೆ ಚೆನ್ನಾಗಿ ಬಿಚ್ಚಿಬಿಟ್ರೆ ಗುರು ತಲೆ ಅವೆಲ್ಲ ಕಿತ್ಕೋಗ್ಬೋದು. ಮೊದಲು ಉತ್ಪಲ ಮಾಲ ವೃತ್ತ ಏನ್ ಬಿಡ್ಕೋಬೇಕು? ಯಾರು ಅತ್ತಿ ಕೇಳ್ತಾ ನಡಿಯ ಬರೋಣ. ಎರಡನೇದೇನು? ಚಂಪಕ ಮಾಲ ವೃತ್ತ. ಏನು? ಚಂಪಕ ಮಾಲ ವೃತ್ತ ನಜಬಜ ಜಜರ. ಇದೇನು? ಶಾರ್ದೂಲ ವಿಕ್ರೀಡಿತ. ತಲೆ ಕೆಡ್ತಾ ಇದೆ. ನವರತ್ನ ತೈಲ ಹಾಕೊಂಡು ಮಸಾಜ್ ಬರ್ಕಳಿ. ಬರ್ಕಳ್ರಪ್ಪ. ಯಾರ್ಯಾರು ಹೆಂಗ್ ಮಸಾಜ್ ಮಾಡ್ಕೊಂಡಿರಿ ಪುಸ್ತಕದ ನೋಡೋಣ. ಈಗ ಮುಂದಿನ ವೃತ್ತ ಬರ್ಕಳಿ. ಯಾವುದು? ಮತ್ತೇವ ವಿಕ್ರೀಡಿತ. ಕೆರೆಯನ್ನು ಕಟ್ಟಿಸು. ಬಾವಿಯಂ ಸವೆಸು. ದೇವಾಗಾರಮಂ. ದೇವಾಗಾರಮಂ ಮಾಡಿಸ. ಕೆಳಗೆ ಒಂದು ತುಂಡು ಕೊಡ್ತಾರೆ. ಇದಾಗ ತುಂಡು ಅಂದ್ರೆ ಏನನ್ನ ತುಂಡು ಅಂತ ತಿಳ್ಕೊಬೇಡಿ. ಸೆರೆಯೋಳು. ಇದು ಇಲ್ಲಿ ಇಲ್ಲಿ ಕೊಡ್ತಾರೆ. ಇಲ್ಲೇ ಒಂದೇ ಬರೀ ಇಲ್ಲಿ ಕೊಡ್ತಾರಲ್ಲ ಅಲ್ಲಿ ಕೊಟ್ಟಿದ್ರು ಅಂತ ಕೇಳ್ತೀನಿ. ಈ ಮುಂದಿನ ಸಾಲಿನಾಗ ಇರುತ್ತೆ. ಈ ಜರೆಯೋಳು. ಇದಕ್ಕೆ
ಮತ್ತೇವ ವಿಕ್ರೀಡಿತ ಇದು ಏನಾದ್ರು ಒಂದು ಸಾಲ ಕೊಟ್ಟು ಕೆಳ ಮತ್ತೊಂದು ತುಂಡು ಕೊಡದಾನೆ ಅಂದ್ರೆ ಬರದೇ ಬಿಡ್ರಿ ಅದು ಯಾವುದು ಅರ್ಥ ತಲೆ ಬಗೆಹರಿತು ಇದು ಮತ್ತೇವ ವಿಕ್ರೀಡಿತ ಅನ್ನೋದು ಗೊತ್ತಾಯ್ತಪ್ಪ. ಈಗ ಏನ್ ಮಾಡ್ಬೇಕು, ಯಾವ ಮಾತ ರಾಜಬಾನ ಸೂತ್ರ ಹಾಕಿರ್ತೀರಿ, ಈಗ ಲಘು ಗುರು ಹಾಕಿರ್ತೀರಿ. ಹೇಳಿ ಕೊನೆಯ ಅಕ್ಷರ ಲಘು ಇದ್ರು ಗುರು ಇರ್ಬೇಕು ಅದನ್ನಪ್ಪ. ಯಾರು ಕೊನೆಯ ಅಕ್ಷರ ಲಘು ಇದ್ರು ಗುರು ಬೇಕು ಅನ್ನೋದು ಯಾವ್ದ್ರಾಗೆ? ಷಟ್ಪದಿಯಾಗೆ 3ನೇ ಸಾಲು 6ನೇ ಸಾಲು ಲಘು ಇದ್ರು ಗುರು ಅನ್ಬೇಕಂತ. ಆ ತುಂಡು ಕೊಟ್ಟದಾರಲ್ಲಿ ಯಾಕೆ ಕೊಟ್ಟದಾರ ಗೊತ್ತಾ? ಇಲ್ಲಿ ಜಾವತ್ತಿದೆ ಎಚ್ಚರೆಯೋಳ್ ಕೆರೆಯಂ ಕಟ್ಟಿಸು ಬಾವಿಯಂ ಸವಿಸು ದೇವಾಗಾರಂ ಮಾಡಿಸ್ ಅಜ್ಜರೆಯೋಳ್. ಇನ್ನೊಂದು 2ನೇ ಸಾಲಿನ ಒಂದು ತುಂಡು ಕೊಡ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಒತ್ತಕ್ಷರ ಬಂದಿದೆ, ಇಲ್ಲಿ ಒತ್ತಕ್ಷರ ಬಂದಿರೋದ್ರೆ ಹಿಂದಿನ ಅಕ್ಷರ ಯಾವುದು? ಇದು ಸಾ. ಹಂಗಾಗಿದೇನೋ ಇಷ್ಟೇ ಸಾಕು. ನೀವು ಅದಕ್ಕೆಲ್ಲ ಲಘು ಗುರು ಹಾಕೋಣ ಬೇಕಿಲ್ಲ. ಬೇದಾರ ಕೈ ಬಹಳ ಖುಷಿ ಆಗತ್ತೆ ಅಂದ್ರೆ ಇದನ್ನ ಕೈ ಕೇಳಿ. ಇಲ್ಲಿ ಏನವಾಗ ಲಘು, ಇಲ್ಲಿ ಇಲ್ಲಿ ಖುಷಿ ಗುರು ಅಲ್ವಾ? ಹಾಕಿ ಬಿಡ್ರಿ, ಏನಾಗುತ್ತೆ ನಂತೇನು ಹೋಗಲ್ಲ. ಆದ್ರೆ ನೀವು ಇಲ್ಲಿ ಹಾಕ್ತಿರ ಎಷ್ಟೇ. ಇಲ್ಲಿ ಗುರು ಬರ್ತತಿ ಮುಂದೆ ನೋಡ್ತೀವಿ ನೋಡಿ. ಇದನ್ನ ಈ ತರ ತುಂಡು ಕೊಟ್ಟದ ಅಂದ್ರೆ ಮತ್ತೆ ವಿಕ್ರೀಡಿತ. ಒಂದು ತುಂಡು ಪದ ಕೊಟ್ಟದಾನೆ ಅಂದ್ರೆ ಇಲ್ಲಿ ಕೊನೆಯದು ಲಘು ಬಂದಿರ್ತತಿ, ಗುರು ಹಾಕಬೇಕು. ಅರ್ಥ ಆಯ್ತಾ? ಈಗೇನ್ ಮಾಡ್ತೀರಿ, ಅಕ್ಷರ ವಿಂಗಡಣೆ ಮಾಡ್ತೀವಿ ಅಲ್ವಾ? ಸಾಲ ಯಾವ ಎಷ್ಟೆಷ್ಟು ಅಕ್ಷರಕ್ಕೆ? 3 ಕೊನೆಗೊಂದು ಲಘು ಗುರು. 2 ಅಲ್ಲ, ಕೊನೆಗೊಂದು ಲಘು ಗುರು. ಅದು ಸೂತ್ರ ಏನು ನಾವು ನೋಡೋಣ. ಈಗೇನ್ ಮಾಡ್ತೀರಿ, ಲಘು ಗುರು ಹಾಕಿದ್ರಿ. ಯಾವಾಗ ಬಂದಿದೆ ಲಘು ಲಘು ಗುರು? ಏನಪ್ಪ? ಲಘು ಧನುಷ್ ಕೇಳು. ಎಲ್ಲ ಬರೇ ಕಾಯ್ಬಿಟ್ಟಿ ಬರೇ ಪಕ್ಕದ ಗಂಗಡದಾಗ ನೋಡ್ಕೊಂಡು ತಿನ್ಬೇಡಲಿ. ಬರೀ ಎಂಜಲ್ ತಿನ್ನೋದೇ ಆಗ್ಬಿಡ್ತು. ದಡ್ರು ಏನ್ ಮಾಡ್ತಾರೆ, ಬರೀ ಎಂಜಲ್ ತಿಂತಿರ್ತಾರೆ. ಜಾಣ್ರು ಏನ್ ಮಾಡ್ತಾರೆ, ತಾವೇ ತಮ್ಮ ಮನೆಯೊಳಗೆ ಪಾತ್ರೆ ತಗೊಂಡು ಅಡಿಗೆ ಮಾಡ್ಕೊಂಡು ಸೊಗಸಾಗಿ ಊಟ ಮಾಡ್ತಾರೆ. ದುಡ್ಡು ಇದ್ದರು ಶ್ರೀಮಂತರು, ಬುದ್ಧಿದ್ದರು ತಾವೇ ಬುದ್ಧಿಯಿಂದ ಬರೀತಾರೆ ಪ್ರತಿ ಒಂದು ಪ್ರಶ್ನೆ ಉತ್ತರ. ದಡ್ರು ಅವ್ರ ಮನೆಗೆ ಸಾರು ತಂದೆ, ಇವ್ರ ಮನೆಗೆ ಏನ್ ತಂದೆ, ಮನೆಗೆ ಏನು ಸಿಗ್ಲಿಲ್ಲ ಎಂಜಲ್ ತಿಂದ್ಬಿಟ್ಟಿರ್ತಾರಲ್ಲ. ಬಾನೆಗಳು ಬಡ್ಕೊಂಡು ತಿಂತೀರಿ. ಇದು ಎಂಜಲ್ ತಿನ್ನೋದು. ಪಕ್ಕದನ್ನು ನೋಡಿ ತಿಳ್ಕೊಬೇಡಿ, ಕಾಪಿ ಮಾಡಬೇಡಿ. ಅದಕ್ಕೆ ಸ್ಕಿಲ್ ಏನ್ ಕಲಿಬೇಕು, ಕಷ್ಟಪಟ್ಟು ಯಾವನ್ ದುಡಿತಾನ ಅವನಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಹೊಟ್ಟೆ ಇದ್ದವನು ಏನ್ ಮಾಡ್ಬೇಕು, ಹೊಟ್ಟೆ ಇದ್ದವನು ನೆತ್ತಿ ಇದ್ದವನು ಏನು ಇಲ್ಲ ಅಂತಂದ್ರೆ ಏನು ಬೇಡ. ಅದಾವೆಲ್ಲ ಎಲ್ಲವೂ ನಿಮಗೆ. ಅದಕ್ಕೆ ಏನ್ ಮಾಡ್ಬೇಕು, ಓದ್ಬೇಕು. ನಿಂದೆ ನೀನು ಹೊತ್ಕೊಂಡ್ ಬರೀ ತಪ್ಪಂದ್ರೆ ಬರೀ ಅದೇ ರೂಢಿ. ಬರೀ ಹಾಕ್ಬೇಕು ನೋಡೋದು ಮಾಡ್ಬೇಕು. ಎಂಜಲು ಉಣ್ಣೋದು ಅಂಗಡಿ ಅದು ಅಸಹ್ಯ. ಸ್ವಯಂ ಕಲೀರಿ. ಈಗ ಕೊಡ್ತಾ ಇದ್ದೀವಿ ತಗೊಳ್ರಪ್ಪ, ಎಲ್ಲರಿಗೂ ದಿನಸ್ ಕೊಡ್ತಾ ಇದೀವಿ. ಸ್ಟವ್ ಕೊಡ್ತಾ ಇದೀವಿ, ಪಾತ್ರೆ ಅಕ್ಕಿ ಸಾರು ಎಲ್ಲ ಮಾಡ್ಕೊಂಡು ಉಂಡ್ರಪ್ಪ ಅಂತೀವಿ. ಮಾಡ್ಕೊಂಡು ಉಣ್ಣಾಕ್ತಾರಲ್ಲ, ಮತ್ತೆ ಅವನ್ನೆಲ್ಲ ತೆಗೆದು ಹಂಗೆ ಇಡೋದೆ. ಸ್ಟವ್ ಹೋಗು ಎಲ್ಲ ಮೂಲಿ ಒಗಿತೀರಿ, ಎಲ್ಲ ಮನೆ ಕುತ್ಕೊಂತೀವಿ. ಎಲ್ಲ ಮಾಡಿ ಎಲ್ಲ ಕೊಡಲೆ ಅಂದಿಸ್ಕೊಡ್ಲೆ ಕೇಳಲೆ ಅದು ಕೇಳಲೆ ಉನ್ನೆ ಮರ್ಸ್ಕೇನ ಎಳ್ಳಂಕೇನ ಅವು ಆಗಲಿ ಬರೀ ಏನಿಲ್ಲ. ಕೊನೆಗೆ ಎಲ್ಲ ತಿಂದ್ಬಿಟ್ಟು ಕೊನೆಗೆ ಏನೋ ಬರ್ಕಳ ಅಂದಿರ್ತಾರೆ ಅವರು. ಒಂದು ತಪ್ಪು ಎಲ್ಲ ಹೇಳ್ಬಿಟ್ಟಿರೋದು ಅವ್ರಿಗೆ. ಅವ್ರು ಎಂಜಲು ತಿನ್ನಕ್ಕೆ ಹೋಗ್ಬೇಡ್ರಿ. ಜೀವನದಾಗ ಎಂಜಲು ಐತಲ್ಲ ಭಾಳ ದೊಡ್ಡ ನನ್ನ ಮಕ್ಕಳು ಮಾಡ್ತಾರೆ. ಸೋಂಬೇರಿಗಳು ಪರೀಕ್ಷೆ ನೋಡೋದು ಹಂಗೆ. ಸ್ವಯಂ ಮಾಡ್ರಿ. ಸ್ವಯಂ ನಿಮ್ಗೆ ಏನು ತಿಳಿತಂತ ಅದು ನೋಡ್ರಿ. ಈಗ ತುಂಬ್ಕೊಳಕ್ಕೆ ಕೆಲಸ ಇದೆ, ತುಂಬ್ಕೊಳಲ್ಲ. ಇವಾಗ ಇಸ್ಕೊಳಲ್ಲ. ಕೈ ಚೀಲ ತಗೊಂಬಂದು ಏನೋ ರೇಷನ್ ಹಾಕ್ಸೇ ಬರ್ತೀವಿ. ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಬರ್ತದೆ ಅಲ್ಲಪ್ಪ. ಸಾಕು. ಇದುವರೆಗೆ ಈಗ ಇಷ್ಟೇ ತಿಳ್ಕೊಂಡ್ರೆ ಸಾಕು. ಇವತ್ತಿನಿಂದ ಓದಿದ್ರು ಎಲ್ಲರೂ 75 ಮಾರ್ಕ್ಸ್ ತೆಗಿತೀವಿ ದಡ್ರು. ಈಗಲೂ ಕಣ್ಣು ಕಿವಿ ಮೂಗು ಎಲ್ಲ ಮುಚ್ಕೊಂಡಿರ್ತೀರಿ ಅಂದರೆ ಮತ್ತು ಅದೇ ಎಂದಿರುತ್ತೆ. ಸರಿ, ಇಲ್ಲಿ ಲಘು ಲಘು ಗುರು ಏನಪ್ಪ? ಇಲ್ಲೇ ನೋಡಿ ಹೇಳ್ಬೇಕು ಎಲ್ಲರೂ.
ಕೈ ಹಿಂಗ್ ಕೊಟ್ರೆ ತೆಗಿಯ ಅಲ್ಲ ಅನಿಷ್ಟ ಎಸ ಕೈ ಹಿಂಗ್ ಕೊಟ್ರೆ ಅದು ಹೋಗೇ ಬರ್ತೈತೆ ಸರಿಯಾಗಿ ಕೂತು ಸಿಟ್ ರೈಟ್. ಯಾವ ಗಣ? ಗುರು ಲಘು ಲಘು ಎಲ್ಲಿದೆ ಗುರು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಇದೆಯಾ ಅಂತ. ಇಲ್ಲಿ 90 70 80 ಜನದಾಗೆ 70 ಜನ ಜಾಂಡ್ ಅದಾರ. ಇಲ್ಲಿ 10 ಜನ ಅದಿರಲ್ಲಪ್ಪ, ನಿಮಗೋಸ್ಕರ ಕಷ್ಟಪಡೋದು. ನೀವೇ 10 ಜನ ಹೇಳಲಿಲ್ಲ ಸುಮ್ಮನೆ. ಗುರು ಲಘು ಲಘು ಯಾವ ಗಣ? ಗುರು ಲಘು ಗುರು ನೋಡಿ. ಗುರು ಲಘು ಗುರು ಯಾವ ಗಣ? ಲಘು 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 ನೋಡಿ. ನಾ ಲೀಡರ್ ಲಘು 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 ಯಾವ ಗಣ? ಇದಲ್ವಾ? ಗುರು 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 ಯಾವ ಗಣ? ಲೀಡರ್ ಮಾಗಣ. ಲಘು ಗುರು ಗುರು ಯಾವ ಗಣ? ಯಾವ ಗಣ? ಲಘು ಗುರು ಗುರು ಯಾವ ಗಣ? ಯಾವ ಗಣ? ಏನ್ ಬಂತಿದ್ದು? ಸವಾರನ ಮನೆಗೆ ಒಂದು ಕೊನೆಗೇನ ಲಘು ಒಂದು ಗುರು ಅಲ್ವಾ? ಓದುತ್ತಾನೆ. ಯಾಕಂದ್ರೆ ಇಲ್ಲಿ ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಇದೆ. ಲಘು ಗುರು ಸವಾರನಮಯ ಯಾವ ಇದು ಚಂದ ಗಣ ಇದು? ಯಾವ ಛಂದಸ್ಸ? ಮತ್ತೇವ ವಿಕ್ರೀಡಿತ. ಮತ್ತೇವ ವಿಕ್ರೀಡಿತ ಅಂದ ತಕ್ಷಣ ನೀವು ಗುರ್ತಿಡಿಯೋದು ಏನೋ ಒಂದು ಸಾಲು ತುಂಡು ಸಾಲು ಕೊಟ್ಟಿರ್ತಾರೆ. ಹಂಗಾಗಿ ಮತ್ತೇವ ವಿಕ್ರೀಡಿತ ತಿಳ್ಕೊಬೇಕು. ಅದಾಗಿ ಏನ್ ಮಾಡ್ಬೇಕು? ಇದು ಹೆಸರು ಬರಿಬೇಕು. ಯಾವುದೋ ಗಣ ಅಂತ ಅದಕ್ಕೆ ಮಕ್ಕಳು ಸಬರನಮಯ ಸಬರನಮಯ ಲಘು ಗುರು ಚೆನ್ನಾಗಿದೆಯಲ್ಲ. ಮತ್ತೇವ ವಿಕ್ರೀಡಿತ ತುಂಡು ಕೊಡ್ತಾರೆ. ಮತ್ತೇವ ವಿಕ್ರೀಡಿತ ನೀವು ಸಬರನಮಯ ಸರಳ ಬಹಳ ಸರಳವಾಗಿದೆಯಲ್ಲ. ಎಷ್ಟು ಅಕ್ಷರ ಬರ್ತವೆ ಇದ್ರಾಗೆ? 3 6 9 12 20. ಈ ಇನ್ನೊಂದು 20 ಬಂದುತ್ತಲ್ವಾ? ಯಾವುದು? ಹಂಗಾದ್ರೆ ಉತ್ಪಲ ಮತ್ತು ಮತ್ತೇವ ವಿಕ್ರೀಡಿತ ಎರಡರಿಗೂ 20 ಬರ್ತವೆ. 19 ಎದಕ್ಕೆ ಬರುತ್ತೆ? 21 ಎರಡಕ್ಕೂ 21 ಬರುತ್ತೆ. ಶಾರ್ದೂಲ ವಿಕ್ರೀಡಿತ ಎಷ್ಟು? ಅರ್ಥ ಆಯ್ತಾ? ಯಾವ ಎಷ್ಟೆಷ್ಟು ಗಣ ಇರ್ತವೆ ಅಂತ ನೆನ್ಪಿಡೋದು. ಈ ಬಾಣ ಸುಲಭ. ನೀವೊಂದು ತಲೆ ಒಳಗೆ ಹಾಕೋಣ ಅಷ್ಟೇ. ಎಲ್ಲ ಇಲ್ಲಿ ಇರ್ತತಿ. ತಗೊಂಡು ಹೋಗ್ರ ಅಂದ್ರೆ ನೋಡ್ಕೊಂತ ಅವನ ಎಲ್ಲ ಇಟ್ಕೊಂಡ್ರೆ ತಗೊಂಡ್ರೆ ಇಲ್ಲಿ 45 ಪ್ರಶ್ನೆಗೆ ಉತ್ತರ ಇರ್ತವೆ. ಅವನ್ನ ತಗೊಂಡು ಹೋಗ್ತಾರೆ. ನಮ್ಮ ಕೈಕೀಲಿ ಸಣ್ಣದೈತಿ ವಸ್ತು ತುಂಬೋದು. ಒಂದೊಂದು ವರ್ಷ ಒಂದು 35 ಸಾಕು. ಅವು 35 ಅವ್ರು ತೂತು ಬಿದ್ದಿರ್ತಾವ, ಅಲ್ಲ ಒಂದು 10 ಬಿದ್ದಿರ್ತಾವೆ. ಪರೀಕ್ಷೆಗೆ 25 ಬಂದಿರ್ತಾವೆ. ಅಲ್ಲ 45 ಮಾಸ್ಟರ್ ಬಾಚ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ದೊಡ್ಡ ಪೈಕಿ ತಂದಿರ್ತಾರೆ ಕೆಲವರು. 45 ಅಲ್ಲ 85 ಬರ್ಬಿಡ್ತಾರೆ ಪ್ರಶ್ನೆ. 450 ಪ್ರಶ್ನೆಗೆ ಯಾರು ಓದಿರ್ತೀರೋ ಅವರು 45 ಪ್ರಶ್ನೆಗೆ ಉತ್ತರ ಬರೀತೀವಿ. ಇಡೀ ಕನ್ನಡದ ಎಲ್ಲ ಪಾಠ ಪದ್ಯದಾಗ ಒಂದು 450 ಪ್ರಶ್ನೆ ಉತ್ತರ ಯಾರಿಗೆ ಹೇಳಕ್ ಬರುತ್ತಾ ಅವ್ರಿಗೆ 45 ಪ್ರಶ್ನೆಗಳಿಗೆ ಉತ್ತರ ಹೇಳಕ್ ಬರುತ್ತೆ. ಹೌದಾ? ಜಸ್ಟ್ ನೆನ್ಪಿಟ್ಕೊಳ್ಳೋದು. ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ ಇದು ರಂಗ ಮಾಂಗ ಅಂತ. ಹೆಸರೇನು? ಹೆಸರು ಮಾಂಗ. ರಂಗ ಭಾರಿ ದಡ್ಡ, ಮಂಗ ಬಹಳ ಜಾಣ. ರಂಗ ಭಾರಿ ದಡ್ಡ, ಮಂಗ. ಅವ್ರಮ್ಮ ರಂಗ ಮಂಗ ಇಬ್ಬರನ್ನು ಕಳಿಸಿ ಜಾಮೂನ್ ತಗೊಂಬರ್ರಪ್ಪ ಅಂತ ಕಳಿಸಿದ್ರು. ಸ್ವೀಟ್ ಸ್ಟಾಲಿಗೆ ಹೋದ್ರು, ಕೇಳಿದ್ರು, ದುಡ್ಡು ಕೊಟ್ಟರು. ಇಬ್ರಿಗೂ ಅವ್ನು ಜಾಮೂನ್ ಕೊಟ್ಟರು. ಬಂದು ಕೇಳಿದ್ರು, ಎಲ್ಲೋ ರಂಗ ಎಷ್ಟು ಜಾಮೂನ್ ತಂದ? ಅವನು ಕೊಟ್ಟ. ಮಂಗನ್ ಕೇಳಿದ್ರು, ಎಲ್ಲೋ ಮಂಗ ನಿನ್ನ ಅಂತಾರೆ. ಅವನವು ಸೀದಾ ಇಲ್ಲೇವರೆಗೆ ಇಳಿದು ಹೋಗ್ತಾ ಇರ್ತಾವೆ. ಯಾಕಲ್ಲೇ ಹಂಗೆ ಅಂತಂದ್ರೆ ಇವನು ಕರೆಕ್ಟಾಗಿ ಅವ್ನು ಕೊಟ್ಟಿರೋ ಪ್ಯಾಕ್ನ ಕಟ್ಗೆ ಬಂದಿರ್ತಾರೆ. ಅವ್ನು ಹಂಗೆ ತೋರಿಸ್ತಾನೆ. ಯಾರು? ಮಂಗ ಏನ್ ಮಾಡ್ಬಿಡ್ತೀನಿ, ಜೇಬಿನ ಆಯ್ಕೆ ಬಂದಿರ್ತಾನ. ಜೇಬಿನ ಆಯ್ಕೆ ಬಂದ್ಬಿಟ್ಟಿರ್ತಾನ. ನಾವು ಎಲ್ಲ ಇಚ್ಕಿ ರಸ ಎಲ್ಲ ಹೇಳೋದು ಕೆಳಗೆ ಕೆಳಗರಿತಿದ್ರು. ಗೊತ್ತಾಯ್ತಾ? ಇದನ್ನು ನೀವು ಹೆಂಗೆ ನೆನ್ಪಿಟ್ಕೋಬೇಕು? ನಾನು ಇಂಥ ತನಕ ಹೇಳಿದ್ದ, ನಾನು ಚಾಪೀಸ್ ತೋರಿಸಿದೆ. ಬಟ್ ನಿಮ್ಗೆ ಒಬ್ಬ ವ್ಯಕ್ತಿ ಕಣ್ಣಿಗೆಲ್ಲ ರಂಗ ಅಂದ್ರೆ ಒಬ್ಬ ಜಾಣ.
ಮಂಗ, ಯಾಕಂದ್ರೆ ಮಂಗ ಅಂತ ಹೇಳಿದೀವಿ ಅಂದ್ರೆ ಅವ್ನು ದಡ್ಡಿರ್ತಾನೆ ಅಂತ ಅಂಡರ್ಸ್ಟುಡ್ ಅಲ್ವಾ. ರಂಗ ಮಂಗ ಇಬ್ರು ಹುಡುಗರು. ಮಂಗ ದಡ್ಡ ಅಂತ ಡಿಸೈಡ್ ಮಾಡಿಬಿಟ್ರಿ. ರಂಗ ಇದ್ದಾನೆ, ಇಬ್ರು ಜಾಮೂನ್ ಅಂಗಡಿಗೆ ಹೋದ್ರು. ನಿಮ್ಮೂರು ಸ್ವೀಟ್ ಸ್ಟಾರ್ ಹೋಗ್ತಿ, ಅಣ್ಣ ಕೊಡೋಣ ಅಂದ್ರು. ಅವನೇನು ದುಡ್ಡು ಇಸ್ಕೊಂಡ ತಗೊಳ ಅಲ್ಲಿಟ್ಟದನೆ ಅಂದ. ಇವ್ನು ಗಡ ತಗೊಂಡ ಜಾಣ ಜಲ್ದಿ ನಮ್ಮ ಅವ್ಗೆ ತೋರಿಸ್ಬೇಕಂತ ಕಿತ್ಕೊಟ್ಟ ಮಂಗ ಅಲ್ವಾ. ಇವ್ರು ರಂಗ ಏನ್ ಮಾಡಿದ್ರೆ ಅದನ್ನ ತಗೊಂಡು ಜೋಪಾನ ಹಿಡಿದು ಕೈಗೆ ಹಿಡ್ಕೊಂಡ್ ಬಂದ. ಒಂದು ವಿಡಿಯೋ ನೆನಪಿರ್ತಲ್ಲ ನಿಮಗೆ, ಪಾಠ ಮಾಡಕ್ಕಾರ ಈ ಥರದ ಒಂದು ವಿಡಿಯೋ ನೆನಪಾದ್ರೆ ನಾನು ಬೇಕಿದ್ರೆ ಇನ್ನೊಂದು ವಾರ ಬಿಟ್ಟು ನಿಮಗೆ ಕೇಳ್ತೀನಿ, ಕರೆಕ್ಟಾಗಿ ಕತೆ ಹೇಳ್ತೀನಿ. ಯಾಕೆಂದ್ರೆ ನಾನು ಹೇಳಿರೋ ಶಬ್ದ ನೆನಪಿಟ್ಕೊಂಡ್ರಲ್ಲ, ಏನು ನೆನಪಿಟ್ಕೊಂಡಿರ್ತೀರಿ? ವಿಡಿಯೋ ನೆನಪಿಟ್ಕೊಂಡಿರ್ತೀರಿ. ಕಲ್ಪನೆ, ಯಾರಿಗೆ ಕಲ್ಪನಾ ಶಕ್ತಿ ಇರ್ತದೋ ಅಜುಮಿಷನ್, ಕಲ್ಪನೆ ಮಾಡ್ಕೊಳ್ಳೋದು, ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರೆ ಯಾವಾಗ ಬೇಕು ಅದು ಹೇಳ್ತೀನಿ. ನಾಳೆ ಬಂದಿರ್ತೀಯ ಯಾರು ಜಾಮೂನ್ ಅಂಗಡಿ ಯಾರನ್ನ ಕಳಿಸಿದ್ದ ಅಂತ ರಮ ಯಾರನ್ನ ಕಳಿಸಿದ್ದ? ರಂಗ ಮಂಗ. ಮಂಗ ಏನ್ ಮಾಡಿದ್ನ? ನೀವು ಇವ್ನು ಕೇಳಿದ ಮಂಗ ಹಿಡ್ಕೊಂಬಂದ. ರಂಗ ಏನ್ ಮಾಡಿದ್ನ? ಕೈಯಾಗ ಹಿಡ್ಕೊಂಬಂದ. ಬಾಕ್ಸ್ನ ಹಾಕೊಂಬಂದ ಅಲ್ಲನಪ್ಪ. ನೆನ್ಪಿರ್ತಾನೆ. ಇದು ಹೆಂಗ್ ನೆನ್ಪಿರ್ತದೋ ಕೇಳಿ. ಇದು ನಾನು ಸುಮ್ಮನೆ ಒಂದು ಟೆಕ್ನಿಕ್ ಹೇಳಿದ್ದೆ. ಇದೇ ತರ ಪಾಠ ಮಾಡ್ಬೇಕಾದ್ರೆ ಅವನ್ನೆಲ್ಲವನ್ನು ವಿಡಿಯೋ ಮಾಡ್ಕೋಬೇಕು. ವಿಡಿಯೋ ಕೆಲವು ವಿಡಿಯೋ ಆಗ್ತವೆ. ಇದು ಸಾಕಲ್ಲ ವೀಕ್ ಹೆಂಗ್ ವಿಡಿಯೋ ಮಾಡ್ಕೊಂತಿ ಬರೋಲ್ಲ. ಇದು ಎರಡನೇದಕ್ಕೆ ಹೋಗ್ಬೇಕು. ರೆಕಾರ್ಡಿಂಗ್ ಮೊಬೈಲ್ ಏನ್ ಮಾಡ್ತೈತಿ? ವಿಡಿಯೋ ರೆಕಾರ್ಡಿಂಗ್ ಮಾಡ್ತೈತಿ, ಆಡಿಯೋ ರೆಕಾರ್ಡಿಂಗ್ ಮಾಡ್ತೈತಿ, ಆಮೇಲೆ ಫೋಟೋ ತೆಗಿತೈತಿ, ಆಮೇಲೆ ಅಕ್ಷರಗಳು ಇಟ್ಕೊಂಡ್ರಿ ನೆನ್ಪಿಟ್ಕೊಂಡ್ರಿ ಅಲ್ಲನಪ್ಪ. ವಿಡಿಯೋ ಒಳ್ಳೆ ವಿಡಿಯೋ ರೆಕಾರ್ಡ್ ಮಾಡ್ತದೆ. ವಿಡಿಯೋ ಸ್ವಲ್ಪ ವಿಡಿಯೋ ಸರಿ ಇಲ್ಲ ಅಂದ್ರೆ ಆಡಿಯೋನ ಮಾಡ್ಕೊಂತೈತಿ. ಆಡಿಯೋನೂ ಸರಿ ಇಲ್ಲ ಅಂದ್ರೆ ಒಂದು ಬಣ್ಣ ಎಂಥದ ಒಂದು ಫೋಟೋ ತೆಗೆದು ಫೋಟೋನು ಬರ್ಲಿಲ್ಲಾರು ಟೆಕ್ಸ್ಟ್ ಮೆಸೇಜ್ ಮಾಡ್ತೀವಿ ಅಲ್ಲನಪ್ಪ. ನೀನು ಎಲ್ಲಿದ್ದೀಯಾ ಅಂತಂದು ಏನಾದ್ರು ಕೇಳ್ತಾನೆ, ಎಲ್ಲಿದ್ಯಾ ನೀನು? ತಕ್ಷಣ ಫೋಟೋ ವಿಡಿಯೋ ಮಾಡಿ ಟಕ್ ಅಂತ ಕೊಡ್ತಾನೆ ವಾಟ್ಸಪ್ನಾಗ. ತಿರ್ತಿದೀಯಾ ಇಲ್ಲ ಗುಂಡು ನೋಡ್ಕೊಂಡ್ಬಿಟ್ಟಿಯಾ ಹೆಂಗಡ್ರೆ ಮಾಡೋಗೋವಿಂದ ಅಲ್ವಾ? ವಿಡಿಯೋ ಕಾಣ್ಬಿಡ್ತದೆ. ಇವನು ಇನ್ನ ಕೇಳ್ತಾನೆ ಎಲ್ಲಿದೆಯಾ? ನಾವು ವಿಡಿಯೋ ಇರಲ್ಲ. ನಾನು ಅಲ್ಲಿ ತಿರುಪ್ತಿಯಾಗಿದ್ದೀನಿ ಕಣ ಅಂತಾನೆ. ಅವ್ನು ಕೇಳ್ತೇನೆ, ಏನು ಮೆಸೇಜ್ ಕಳಿಸಿದ್ದು ಕಣ, ಆಡಿಯೋ ಮೆಸೇಜ್. ಅವ್ನು ತಿರುಪ್ತಿಯಾಗಿದ್ದೀನಿ ಕಣ. ಓ ತಿರುಪ್ತಿಯಾಗಿದೆಯಾ? ಓ ಗೋವಿಂದ, ನಂದವನು ಗೋವಿಂದ ಹೇಳ್ಬಿಡಪ್ಪ. ಅವನು ಇನ್ನೊಬ್ಬನು ಅದು ಇರೋದಲ್ಲ, ಫೋಟೋ ಕ್ಲಿಕ್ ಕಳಿಸ್ಬಿಟ್ಟು ಕಳಿಸ್ತಾನೆ. ತಿರುಪ್ತಿ ಫೋಟೋ ಹೊಡೆದ್ಬಿಟ್ಟು ಅಲ್ಲಿ ಸೆಲ್ಫಿ ತೆಗೆದು, ಓ ಎಲ್ಲೋ ತಿರುಪ್ತಿಯಾಗಿದೆಯಾ ಅಂತ ಮೆಸೇಜ್ ಕಳಿಸ್ತಾನೆ. ಇನ್ನೊಬ್ಬನು ಹೇಳ್ತಾನೆ ತಿರುಪತಿ ಅಂತ ಅಕ್ಷರ ಬರೆದು ಕಳಿಸ್ತಾನೆ. ತಿರುಪತಿ ಅನ್ನೋದಿಲ್ಲ, ತರಪತಿ ಅಂತ ಬರ್ತಾನೆ. ಅರ್ಥ ಆಯ್ತಾ? ಯಾವುದೇ ಇದನ್ನ 4 ತರ ನೀವು ರೆಕಾರ್ಡ್ ಮಾಡ್ಬೋದು. ಬಹಳ ಬುದ್ಧಿವಂತರು ವಿಡಿಯೋ ರೆಕಾರ್ಡ್ ಮಾಡ್ಕೊಂತೀರಿ. ಅದಕ್ಕಿಂತ ಸ್ವಲ್ಪ 100 ತೆಗಿಯೋರು ವಿಡಿಯೋ ರೆಕಾರ್ಡ್ ಆಗ್ತೈತಿ. ಒಂದು 70ಕ್ಕಿಂತ ಕಡಿಮೆ ಇರೋರು ಆಡಿಯೋ ಇಟ್ಕೊಂತೀರಿ. ಅದಕ್ಕಿಂತ ಕೆಳಗೆ ಒಂದು 50 ಬರೋರು ಫೋಟೋ ತಗೊಂತೀರಿ. 35ವರೆಗೆ ಬರೋರು ಏನ್ ಮಾಡ್ತೀರಿ? ಟೆಕ್ಸ್ಟ್ ಮೆಸೇಜ್. 4 ಇಲ್ಲರು ಓಕೆ, ಆಡಿಯೋ ಇಲ್ಲ, ವಿಡಿಯೋ ಫುಲ್ ಏನೋ ನೋಡ ಅಂದ್ರೆ ಹಿಂಗ್ ನೋಡ್ತಾನೆ, ಬ್ಲ್ಯಾಂಕ್, ಫುಲ್ಲಿ ಬ್ಲ್ಯಾಂಕ್. ಕಗ್ಗತ್ತಲೆಯ ಕಂಡ ಹಂಗಾಗದ್ ಬೇಡ. ಕಗ್ಗತ್ತಲೆಯ ಕಂಡದಲ್ಲಿ ಒಂದು ದೀಪ ಹಚ್ಚಿರಿ. ದೀಪ ಜ್ಞಾನದ ದೀಪ. ಜ್ಞಾನದ ಬಲದಿಂದ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಅಲ್ವಾ? ಜ್ಞಾನದ ಬಲದಿಂದ, ಜ್ಯೋತಿಯ ಬಲದಿಂದ. ಒಂದು ದೀಪ ಹಚ್ಚಿದ್ರೆ ಬೆಳಕಾಗುತ್ತೆ, ಜ್ಞಾನ ಹಚ್ಚಿದ್ರೆ ಅಜ್ಞಾನ ಹೊರಟೋಗುತ್ತೆ. ಎಲ್ಲದರೊಳಗೂ ತುಂಬಿರ್ತೈತಿ. ನನ್ನಲ್ಲೂ ಅಜ್ಞಾನ ಇದೆ. ನನಗೆ ಯಾವುದೋ ಒಂದು ನೀವು ಮ್ಯಾಥ್ಸಿಂದ ಏನೋ ಹೇಳಿದ್ರೆ ನನಗೆ ಅಜ್ಞಾನ, ನನಗೇನು ಗೊತ್ತಿರೋದೇ ಇಲ್ಲ. ಯಾವುದೋ ಸೈನ್ಸಿಂದ ಕೇಳ್ತೀವಿ, ಯಾವುದೋ ಒಂದು ಫಾರ್ಮುಲಾ ಹೇಳುವಂತೆ ನನಗೇನು ಗೊತ್ತಿಲ್ಲ ಅಲ್ವಾ? ಪೈಥಾಗರಸ್ ಪ್ರಮೇಯ ಅಂತ ನಮಗೆ ಗೊತ್ತಿಲ್ಲ. ಸಮಾಜದ ಎದ ಕೇಳ್ತೀನಿ, ನನಗೆ ಗೊತ್ತಿಲ್ಲ. ವಾಸ್ಕೋಡಿಗಾಮ ಎಲ್ಲಿಂದ ಬಂದ ಅಂದ್ರೆ ನಮ್ಮೂರಿಂದ ಬಂದ, ನಮಗೆ ಗೊತ್ತಲ್ವಾ? ಎಲ್ಲರೂ ಜಾಣರಾಗಿರೋ ಎಲ್ಲಾ ತರದ ಎಲ್ಲಾ ಪಾಣಿಗಳು ಬೆಳಕಿರೋದಿಲ್ಲ. ಆದ್ರೆ ಎಲ್ಲಾ ಪಾಣಿಗಳು ಬೆಳಕು ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಗೊತ್ತಿಲ್ಲ? ಸರಿ, ಇದು ಅರ್ಥ ಆಯ್ತಾ? ಹಾ, ಇದು ನಂತರ ಮತ್ತೆ ಯಾವುದು? ವೃತ್ತ. ಯಾವುದು? ಈಗ ಇದು ಯಾವ ಗಣಗಳು ನೋಡಿ. 3 ಅಕ್ಷರ ಗಣ ವಿಂಗಡಿಸ್ತೀವಿ ಅಲ್ವಾ? 3 ಅದೇ ರೀತಿ
ಮಹಾಸ್ರಕ್ತರೆ ಒಂದು ನೋಡೋಣ ಇದು ಯಾಕೆ ಬರುತ್ತೆ ಸ್ರಕ್ತರೆ. ಗುರು 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 ಯಾವ ಗಣ ಇಲ್ಲಿದೆ ನೋಡಿ ಮಾ. ಅಜ್ಜಯ್ಯ ಅರ್ಥ ಆಗ್ತಿದ್ಯಾ? ಯಾವ ಗಣ ಇದು? ಅವನು ಅಜ್ಜಯ್ಯನ ನೀವು ಅಜ್ಜಯ್ಯ ಹೇಳ ಹೆಂಗಪ್ಪ ಮಾಗಣ ಏನ್ ಬರುತ್ತೆ? ಗುರು 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 ಮತ್ತೆ ಗುರು 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 ಆಹಾ ಗುರು 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 ಆಹಾ ಗುರು 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 ಮಾಗಣ ಲೀಡರ್ ಹೇಳ್ತಿ. ಕಾಣ್ತದ ನಿನಗೆ? ಪೂರ್ತಿ ಕಾಣ್ತದ ಒಂದೂವರೆ ಕಾಣ್ತದ? ಸರಿ ಇಲ್ಲಿ ಯಾವ ಗಣ ಅಂದ್ರೆ ಲಘು ರಾಗಣ ಆಮೇಲೆ ಭಾಗಣ ಆಮೇಲೆ ಯಾವ ಗಣ? ಲಘು 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 ರಾಗಣ ಯಾಗಣ ಎಲ್ಲಿದೆಯಾ? ಲಘು ಗುರು ಗುರು ಯಾಗಣ ಇದು ಲಘು ಗುರು ಗುರು ಲಘು ಗುರು ಗುರು ಯಾವ ಬಂತು? ಮರಬನ ಏಯ ಮರಬನ ಮರಬನ ಏಯ ಬನಿಗೆ ಎಷ್ಟು ಅಕ್ಷರ ಬಂದ್ವು? 3 3 ಇವು ಎಷ್ಟು? 3 3 6 3 18 22 ಮಾತ್ರ. ಮರಬನ ಏಯ ಅಂದ್ರೆ ಸ್ರಕ್ತರೆ. ಸ್ರಕ್ತರೆ ಅಂದ್ರೆ ಹುಡುಗಿ ಹೆಸರಿದ್ದಂಗೆ ಇದೆ ಅಲ್ವಾ? ಸ್ರಕ್ತರೆ ಮಹಾಸ್ರಕ್ತರೆ. ತಂಗಿ ಒಳ ಅಕ್ಕ ತಂಗಿ ಮರಬನ ಏಯ. ಚೆನ್ನಾಗಿಲ್ಲ ಮರಬನ ಏಯ. ಅವ್ರ ಅಕ್ಕ ಆ ಅಕ್ಕ ಏನು ನೋಡೋದು. ಹೇಳಿ ಲಘು ಲಘು ಗುರು ಯಾವ ಗುಣ? ಗುರು ಗುರು ಲಘು ಗುರು ಗುರು ಅಲ್ಲ ಗುರು ಗುರು ಯಾವ ಗಣ? ತಾಗಣ ಯಾವ ಗಣ? ನಾಗಣ ಲಘು 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 ಗುರು ಯಾವುದು? ಲಘು ಲಘು ಗುರು ಯಾವ ಗಣ? ನಾಗಣ ರಾಗಣ ಗುರು ಲಘು ಗುರು ಎಲ್ಲಿದೆ? ಗುರು ಲಘು ಗುರು ಕೊನೆಗೊಂದು ಗುರು ಏನಿದು? ಶಾತಾತನ ಸ್ರಕ್ತರೆ ಮರಬನ ಏಯ. ಚೆನ್ನಾಗಿದ್ದಾಳೆ ನಮ್ಮ ಪಾಪ ಮರಬನ ಏಯ. ಸ್ರಕ್ತರೆ ಮರಬನ ಏಯ ಚೆನ್ನಾಗಿದ್ದಾಳೆ. ಎರಡನೇ ಹುಡುಗಿ ಅಷ್ಟೇ ಚೆನ್ನಾಗಿಲ್ಲ. ಹೆಣ್ಣು ನೋಡಕ್ ಹೋಗಿರ್ತಾರೆ. ತಂಗಿ ಚೆನ್ನಾಗಿದ್ದಾಳೆ. ತಂಗಿ ಮದುವೆ ಯಾವನು ಅಕ್ಕನ್ ಬಿಟ್ಟು ಹೆಣ್ಣು ತಂಗಿ ಕೊಡ್ತಾರಲ್ಲ ಬೆಟ್ಟ ಕಡೆ ಎದಳ ಮ್ಯಾಲ ಅಲ್ವಾ? ಹಂಗೆ ಸ್ರಕ್ತರೆ ಮಹಾಸ್ರಕ್ತರೆ ತಂಗಿ ಮಹಾಸ್ರಕ್ತರೆ ಅಕ್ಕ ಅಂತ ತಿಳ್ಕೊಳ್ರಿ. ಸ್ರಕ್ತರೆಯನ್ನ ಮರಬನ ಏಯ ಬಹಳ ಒಳ್ಳೆ ಹುಡುಗಿ ಕಣ್ರಿ. ಮರಬನ ಏಯ ಚೆನ್ನಾಗಿದ್ದಾಳೆ. ಜಾಣೆ ಆಕಿ ಗುಣವಂತೆ ನೋಡಕ್ಕೂ ಚಂದ ಇದ್ದಾಳೆ. ಆದ್ರೆ ಅವ್ನು ಕೇಳಿದ್ರೆ ಕೊಡ್ತಾಳ? ಇಲ್ಲ ಕಣಪ್ಪ ಅವ್ರ ಅಕ್ಕ ಇದ್ದಾಳೆ. ಅವ್ರ ಅಕ್ಕ ಹೆಂಗಪ್ಪ ಅಂತಂದ್ರೆ ಅವಳು ಚೆನ್ನಾಗಿದ್ದಾಳೆ. ಸ್ವಲ್ಪ ಪೆದ್ದಿ ನೋಡಕ್ ಅವಳಿಗಿಂತ ಲಕ್ಷಣ ಅದಾಳೆ. ಕಲೆ ಒಳಗೆ ಏನು ಇಲ್ಲ. ಹಂಗಂದ್ರೆ ಬೇಡಪ್ಪ ಅವಳನ್ನೇ ಕೊಡೋದು. ಇಲ್ಲಪ್ಪ ತಂಗಿ ಕೊಡಲ್ಲ, ನಾವು ಅಕ್ಕ ಮದುವೆ ಆಗ್ಬೇಕು. ಇದ್ದಳು ಬಿಕ್ಕದ್ದು ಬಳೆ ಎಲ್ಲ ಬಿಟ್ಟು ಹೋಯ್ತಾರೆ. ಸ್ರಕ್ತರೆ ಏನಂಗಂದ್ರೆ ಮಹಾಸ್ರಕ್ತರೆ ಇವು ಎಷ್ಟು ಅಕ್ಷರ ಇದಾವೆ? 22 ಮಹಾಸ್ರಕ್ತರೆ
ಹೆಸರು ಹಾಕ್ತಾರೆ. ಇವನೊಂದು ಸೂತ್ರ ಹಾಕ್ಯಬೇಕು ನೀವು. ಗೊತ್ತಾಯ್ತೇನಪ್ಪ? ನಿಮ್ ಬಾಕ್ಸ್ ಹಾಕ್ಯಂದು 6 ಹಾಕ್ಯಂದು ಎಷ್ಟು ಗಣ ಯಾವ್ಯಾವ ವೃತ್ತ ಬರ್ತವೆ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಚೀಟಿ ಹಿಡ್ಕೊಂಡ್ ಮತ್ತೆ ಕಾಪಿ ಹೊಡಿಯಕ್ಕೆ ಹೋಗಿರಿ ಬೇಡ. ಸುಮ್ಮನೆ ಹಿಡ್ಕೊಂಡು ನಿಮ್ಗೆ ಇದು ನಿಮ್ಮ ಕನ್ನಡಿ ಅಂತ ಹಚ್ಕೊಂಡು ಹಿಡ್ಕೊಂಡಿರಿ. ದಿನ ನೋಡ್ತಾರೆ, ಗೊತ್ತಾಗುತ್ತೆ. ನೆನ್ಪಿಟ್ಕೋಬೇಕು ಎಷ್ಟು ಅಕ್ಷರ ಯಾವ್ಯಾವು. ಗೊತ್ತಾಯ್ತಾ ಸುಧಾ? ಸುಸ್ತಾಗ್ತೈತಾ? ಯಾಕೆ ಒದ್ದಾಡ್ತಿದ್ದೆ ಅದಕ್ಕೆ? ವೃತ್ತಗಳಲ್ಲಿ ಎಷ್ಟು ವಿಧ? ಬಹಳ ಅದಾವ. ಅದ್ರಾಗ 6 ಮುಖ್ಯವಾಗಿ. ಅವಕ್ಕೆ ಏನಂತ ಕರಿತೀವಿ? ಖ್ಯಾತ ಕರ್ನಾಟಕಗಳು ಅಂದ್ರೆ ಯಾವ್ಯಾವು? ವೃತ್ತಗಳು ಅಲ್ವಾ? ಖ್ಯಾತ ಕರ್ನಾಟಕಗಳು. ಅದ್ರ ಹಿಂದೆ 6 ಕಲ್ತೀವಿ. ಅವೇನು? ಷಟ್ಪದಿ. ಅದ್ರ ಹಿಂದೆ 1 ಕಲ್ತೀವಿ. ಅದೇನು? ಈಗ ಕಂದ, ಷಟ್ಪದಿ, ವೃತ್ತ, ಅವಂದಾರು ಅದು ಇಷ್ಟು ತಿಳ್ಕೊಂಡ್ಬಿಟ್ರೆ ನಿಮಗೆ 3 ಮಾರ್ಕ್ಸ್ ಬರೋದು ಅಲ್ದಲೆ ಬೇರೆ ಬೇರೆ ಕೇಳ್ತಿರ್ತಾರೆ. 1-2 ಮಾರ್ಕ್ಸ್, 1 ಮಾರ್ಕ್ಸಿಂದ ಒಂದಿರುತ್ತೆ. ಆಮೇಲೆ ಅಕ್ಷರ ಕೇಳ್ತಾರೆ, ಲಘು ಗುರು ಹಾಕೋದು ಕೇಳ್ತಿರ್ತಾರೆ, ಗಣ ಕೇಳ್ತಿರ್ತಾರೆ. ಒಂದು 5-6 ಮಾರ್ಕ್ಸು ಪಕ್ಕಾ ಆದ್ವು ಈಗ ಅಲ್ವಾ? 6 ಮಾರ್ಕ್ಸ್ ಪಕ್ಕಾ ಆದವು ಅಂದರೆ ಎಷ್ಟು ಓದ್ಬೇಕು ನೀವು? ಭಾರಿ ಓದ್ಬೇಕು, ಬೇರೆ ಪ್ರಶ್ನೆ ಉತ್ತರ ಬರೆಯೋಕ್ಕಾಗಲ್ಲ ಅಲ್ವಾ? ಇದು ಅರ್ಥ ಮಾಡ್ಕೊಂಬಿಟ್ರೆ ಸುಲಭವಾಗಿ 6 ಮಾರ್ಕ್ಸ್ ಆಯ್ತಾ? ಇವನ್ನ ತಿಳ್ಕೊಳ್ರಿ. ಮುಂದೆ ಆ ಪದ್ಯಗಳನ್ನ, ಈಗ ಟೈಮ್ ಭಾಳ ಆಯಿತು, 12 ಗಂಟೆ ಆಯಿತು. ನಾಳೆ ದಿವಸ ಎಲ್ಲ ಪದ್ಯಗಳನ್ನು ನೋಡ್ಕೊಂಡು ಬರ್ಕೊಂಡು ಬರಬೇಕು. ಆಮೇಲೆ ನಾಳೆ ಉಳಿದು ಇದರಲ್ಲಿ ಆ ಪಾಠಗಳನ್ನು ಓದೋದು ಮತ್ತು ಅವುಗಳನ್ನ ನಾಳೆ ಬೆಳಿಗ್ಗೆ ಕೋಚಿಂಗ್ ಕ್ಲಾಸ್ನಲ್ಲಿ ಮಾಡೋಣ.